ಕುಪ್ಪೂರ ಒಂದು ಮಹಿಮೆಯ ಕುರಿತು ನೀವು ಬಹಳ ಸೊಗಸಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇವತ್ತು ಯಾವ ವಿಶೇಷ ಮಹಾತ್ಮೆಯ ಕುರಿತು ತಿಳಿಸ್ಕೊಡ್ತಿದ್ದೀರಾ? ಒಂದು ಕಡೆ ಕೂತ್ಕೊಂಡ್ರೆ ನಂದೀಶ್ವರ ಜಾಡ್ಸ್ ಒದ್ರೆ ಸರಿಯಾಗಿದೆ ತಲೆ ನೆಟ್ಟಿಗೆ ಮಾಡ್ತೀನಿ ಬನ್ನಿ ಅಂತ. ಅದಕ್ಕೆ ಮೊದಲಾಗಿ ಮರಳಸಿದ್ದೇಶ್ವರನ ಸ್ವಾಗತ ಮಾಡೋಣ. ನಿಮ್ಮೆಲ್ಲರ ತಲೆಯ ಗೊಂದಲಗಳನ್ನ ಯಾರ್ಯಾರು ತಿರುಗಿಸಿದ್ದಾರೆ ನೆಟ್ಟಿಗೆ ಮಾಡಕ ನಂದೀಶ್ವರನೇ ಸಾಟಿ ಅಂತ ಅವನ್ನ ನಾನು ಸ್ವಾಗತ ಮಾಡ್ತೀನಿ. ನಮಸ್ಕಾರ ಮಾಡ್ಬಿಟ್ಟು ಮಿತ್ರ ವಿಚಾರಗಳನ್ನು ಮಾತಾಡೋಣ. ಬಹಳ ಸಂತೋಷ ನಂದೀಶ್ವರ ಮರಳ ಸಿದ್ದೇಶ. ಇವತ್ತಿನ ದಿವಸ ಈ ಮರಳ ಸಿದ್ದೇಶ ಅಂತಕ್ಕಂಥವನು ಮರಳಲ್ಲಿ ಪ್ರತಿಯೊಬ್ಬ ಮನುಷ್ಯನ ನೀವು ನೋಡ್ಬೋದು. ಎಷ್ಟು ವಿಧವಾದ ಕಲ್ಲುಗಳಿದೆ, ಎಷ್ಟು ವಿಧವಾದ ಮನಸ್ಸಿದೆ ಅನ್ನೋದು ಒಂದು ಕೈಯಲ್ಲಿ ಸಮುದ್ರದ ತರ ಹೋಗ ಆ ಮರಳನ್ನು ತೆಗೆದು ನೋಡಿದಾಗ ಮರಳಲ್ಲಿರ್ತಕ್ಕಂಥ ಎಲ್ಲಾ ಬಣ್ಣದ ಸಿದ್ದೇಶ್ವರನು ಕಾಣ್ತಾನೆ. ಅಂದ್ರೆ ಪ್ರಕೃತಿ ನಿಯಮ ಏನು ಹೇಳುತ್ತೆ ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲವನ್ನು ಒಂದಾಗಿ ಕೊಟ್ಟಿದೆ. ನೀನು ನಾನಾ ರೀತಿಯಾಗಿ ನೋಡ್ಕೊಂತೀಯ, ಮನಸ್ಸು ಒಂದೇ. ನೀನು ನಾನಾ ರೀತಿಯಾದ ಮನಸ್ಸನ್ನ ಮಾಡ್ಕೊಂಡ್ಬಿಟ್ಟಿದ್ಯಾ, ನಿನ್ನನ್ನು ನೀನೇ ಗೊಂದಲ ಮಾಡ್ಕೊಂಡಿದ್ಯಾ. ಬಟ್ಟೆಗಳು ಅಂದ್ರೆ ಏನೋ ನಮಗೆ ಮಾನ ಮರ್ಯಾದೆ ಮುಚ್ಕೊಳ್ಳಕ್ಕೆ ಒಂದೇ ರೀತಿಯಾದ ಒಂದೇ ಜಾಗ ಸಾಕು ಅಂತ ಹೇಳುತ್ತೆ. ಗಂಡಿಗಾದ್ರು ಹೆಣ್ಣಿಗಾದ್ರು ಬೇರೆ ಬೇರೆ ವೇಷಭೂಷಗಳು ಬೇರೆ ಬೇರೆ ಡಿಸೈನ್ ನಲ್ಲಿ ಬೇರೆ ಬೇರೆ ಫ್ಯಾಷನ್ ಆಗಿ ಮುಚ್ಕೊಂತಾರೆ ಅಷ್ಟೇ. ಆದರೆ ಅರ್ಥ ಏನೋ ಜೀವನದಲ್ಲಿ ಎಲ್ರಿಗೂ ಒಂದೇ ಪಾಠ. ಅವನ ಪಾಠವನ್ನ ಸರಿಪಡಿಸಕ್ಕೆ ಸಾಕ್ಷಾತ್ ನಂದೀಶ್ವರನು ಏನ್ ಮಾಡ್ದ, ಭೂಮಿ ಮೇಲೆ ಬಂದ. ಏನಂತ ಹೇಳ್ದ ಸಾಕ್ಷಾತ್ ಪರಮೇಶ್ವರ, ಇಂಥ ಒಂದು ಯೋಗವನ್ನ ನೀನು ತಪ್ಪಿಸ್ಕೋಬೇಕಾದ್ರೆ, ಪರಿಕಲ್ಪನೆ ಮಾಡ್ಕೋಬೇಕಾದ್ರೆ ಜೀವನದಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ. ಭೂಮಿಗೆ ಹೋಗ್ಬೇಕಾದ್ರೆ ನೀನೇನು ಹೇಳಬೇಕು, 3 ವಿಧವಾದ ವಿಶೇಷವಾದಕ್ಕಂಥ ಸ್ನಾನ, ಒಂದು ಊಟ ಅಂತ ಹೇಳು ಅಂತ ಪರಮೇಶ್ವರ ಆಜ್ಞೆ ಮಾಡ್ದ. ಆದ್ರೆ ಆ ನಂದೀಶ್ವರ ಏನ್ ಮಾಡ್ದ, ಬರ್ತಾ ದಾರಿಯೇ ನಾರ್ದ ಅಂತಕ್ಕಂಥವ್ನು ಒಬ್ಬನ್ ಸಿಕ್ಬಿಡ್ತಾನೆ. ಮಧ್ಯದಲ್ಲಿ ನಾರ್ದ ಮಾತಾಡ್ತಾ ಇವನು ಮರ್ತು ಹೋಗ್ಬಿಟ್ಟು ಏನ್ ಮಾಡ್ತಾನೆ, 3 ಊಟ 1 ಸ್ನಾನ, 3 ಊಟ 1 ಸ್ನಾನ ಅಂದ್ಬಿಟ್ಟ. ಹಾಗಾಗೋಗಿರೋದ್ರಿಂದ ನಾವೆಲ್ಲ ಹೀಗೆ ಗುಂಡು ಹೋದ್ವಿ 3 ಹೊತ್ತು ತಿನ್ಕೊಂಡು. ಅದಕ್ಕೆ ಹಾಗೆಲ್ಲ ಮಾಡದೆ ಒಂದೇ ಊಟ ಅಂದ್ರೆ ಏಕಾಗ್ರತೆ. ಆ ಏಕಾಗ್ರತೆ ಅಂದ್ರೆ ಊಟಕ್ಕೆ ಯಾವತ್ತು ಸಾಭ್ಯತೆಯನ್ನ ಕೊಡ್ಕಂತ ವಿಚಾರ. ಸಭ್ಯತೆಯಿಂದ ಇರಬೇಕು, ಡಿಸಿಪ್ಲಿನ್. ಜೀವನದಲ್ಲಿ ಏನ್ ಮಾಡಬೇಕು, 3 ಸ್ನಾನ ಅಂದ್ರೆ ಏಕಕಾಲಕ್ಕೆ ಸ್ನಾನ, ಬ್ರಾಹ್ಮಿ ಮುಹೂರ್ತ, ಮಾಧ್ಯಾಹ್ನಿಕ ಸ್ನಾನ, ಮಧ್ಯಾಹ್ನದಲ್ಲಿ ಸಾಯಂಕಾಲ ಸ್ನಾನ, ಸಂಧ್ಯಾ ಕಾಲದಲ್ಲಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮಸ್ವರೂಪ, ಗುರು ಬ್ರಹ್ಮಸ್ವರೂಪ ಅಂತ ತಗೋ. ಅದಾದ್ಮೇಲೆ ಮಾಧ್ಯಾಹ್ನಿಕ ಸಾಕ್ಷಾತ್ ಪರಮೇಶ್ವರ ಉಗ್ರ ಸ್ವರೂಪದಲ್ಲಿ ಕೂತಿರ್ತೀಯನ, ಆ ಉಗ್ರತನೆಯನ್ನ ಕಮ್ಮಿ 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 ಅಂತ ಮಾಡ್ಕೊಳ್ಳೋ ಸಮಯಕ್ಕೆ ಮಾಧ್ಯಾಹ್ನಿಕ. ಪಾರ್ವತಿ ಪರಮೇಶ್ವರ ಇಬ್ರು ಸೇರೋ ಸಮಯ. ಅದಕ್ಕೆ ಮಧ್ಯಾಹ್ನ ಸೂರ್ಯ ಹೆಂಗಿರ್ತಾನೆ ಹೀಗೆ ಸೇರಿರ್ತಾನೆ. ತದನಂತರ ಸಂಧ್ಯಾಕಾಲ ಸ್ವಯಂ ವಿಷ್ಣು ದಿವಾಕರ, ಸೂರ್ಯನೇ ಸ್ವಯಂ ಸೂರ್ಯನಾರಾಯಣ ಅನ್ಸ್ಕೊಂಡ್, ಅದಕ್ಕೆ ದಿವಾಕರ ಅಂತ ನಾಮಕರಣ. ಅಂತ ಒಂದು ಸಮಯದಲ್ಲಿ ವಿಷ್ಣು ಸ್ವರೂಪವಾಗಿ ಶಾಂತಿ ಅಂತ ಈ 3 ಜನ ಕಾಯ ವಾಚ ಮನಸ ಅಂತ ಮನಸ್ಸಿನ ಮೇಲೆ ಪ್ರಭಾವ ಕೊಡ್ತಾರಂತೆ. ಈ ಮನಸ್ಸು ಪ್ರಭಾವಶೀಲವಾಗಿರ್ತಕ್ಕಂಥ ಈ ಭೂಮಿ ಮೇಲೆ ಕಾಲಿಟ್ಟಿದ ತಕ್ಷಣ ನಂದೀಶ್ವರನಿಗೆ ಏನಾಯ್ತು, ಅದು ಜ್ಞಾಪಕ ಶಕ್ತಿ ಬಂತು. ಎಂತ ತಪ್ಪು ಮಾಡ್ಬಿಟ್ಟೆ, ಪರಮೇಶ್ವರ ಹೇಳಿದ್ದೊಂದು, ಭೂಲೋಕಕ್ಕೆ ಹೇಳಿದ ಆಜ್ಞೆ ಒಂದು ಅಂತ ಹೇಳಿ ಮೊಟ್ಟ ಮೊದಲಿಗೆ ಚಿಕ್ಕನಾಯಕನಹಳ್ಳಿ ಹತ್ರ ಇರತಕ್ಕ ಕುಪ್ಪೂರು ಗ್ರಾಮ ಏನಿದೆ ಅಲ್ಲೇ ಅವರು ಭೂಸ್ಪರ್ಶ ಮಾಡಿದ ಸಮಯ. ಆದರೆ ಅವರು ಮತ್ತೆ ಪುನರ್ಜನ್ಮ ಅಂದ್ರೆ ಈ ಭೂಮಿಗೆ ಹುಟ್ಟಿದ್ದೀನಿ, ಪಾಪಕರ್ಮಗಳು ಹೇಗೆ ಕಳ್ಕೊಳ್ಳೋದು, ಲೋಕಕ್ಕೆ ನಾನು ಮಾಡಿರತಕ್ಕಂಥ ತಪ್ಪನ್ನ ಅರಿವಾಗಬೇಕಾದ್ರೆ ಎಲ್ಲ ಮರಳು ಅಂದ್ರೆ ತಲೆಯಲ್ಲಿರದೇ ಇರತಕ್ಕಂಥ ಯಾರ್ಯಾರಿಗೆ ಎಂಟಿಲ್ಸ್ ಮೇಕ್ಸ್ ನಾಯ್ಸ್, ಒಂದು ಪಾತ್ರೆಯಲ್ಲಿ ಕಲ್ಲುಗಳು ಹಾಕಿದ್ರೆ ಎಲ್ಲ ಟಾಲಾಟ ಅಂತ ಅಲ್ಲಾಡುತ್ತೆ, ತುಂಬಿದ ಕೂಡ ತುಳುಕಲ್ಲ. ಹಾಗೆ ತಲೆಯಲ್ಲಿ ಜ್ಞಾನವನ್ನು ತುಂಬಿಸ್ಬೇಕು ಅಂತ ಹೇಳಿ ಮತ್ತೆ ಪುನರ್ಜನ್ಮ. ಏನಾದ್ರು ಅವರು ಸಾಕ್ಷಾತ್ ಮರಳ ಸಿದ್ದೇಶ್ವರರಾದ್ರು. ಆ ಸಿದ್ದೇಶ್ವರರು ಈ ಊರ್ನೆಲ್ಲ ಹೇಳ್ಕೊಂಡು ಒಂದು ಕಡೆಯಿಂದ ಬರ್ತಾ ಇದ್ರು. ಇವರ ಅಪಾರವಾದ ಕೀರ್ತಿಯನ್ನ, ಇವರ ನಿಜವಾದ ಜ್ಞಾನೋದಯವನ್ನ ಸಾಕ್ಷಾತ್ ಜಗನ್ಮಾತೆಗೂ ಇಷ್ಟವಾಯಿತು. ಅಂದರೆ ಸಾಸುಲು ಅನ್ನೋ ಒಂದು ಗ್ರಾಮದಲ್ಲಿ ಮರಳ ಸಿದ್ದೇಶ್ವರರು ಹಾಗೆ ಪ್ರಯಾಣ ಮಾಡಿಕೊಂಡು ಬರೋ ಸಮಯಕ್ಕೆ ಮೊದಲು ಆಗ ದೇವಿ ಬನಶಂಕರಿ ಕೂತ್ಕೊಂಡು ನೋಡ್ತಾ ಇರ್ತಾಳಂತೆ. ಆ ಗ್ರಾಮ ದೇವತೆ ಸಾಕ್ಷಾತ್ ಬನಶಂಕರಿ, ಸಾಸುಲು ಅನ್ನೋ ಗ್ರಾಮ. ಆ ಬನಶಂಕರಿ ತಾಯಿ ಕೂತ್ಕೊಂಡಿದ್ದೋಳು ಸುಮ್ಮನೆ ಕೂತ್ಕೊಳ್ಳದೆ ಏನ್ ಮಾಡ್ತಾಳೆ, ನೋಡ್ತಾ ಇರ್ತಾಳೆ.
ಮರಳಸಿದ್ದ. ಎಷ್ಟು ಕಷ್ಟ ಕಣಿಯ, ಭೂಮಿ ಮೇಲೂ ಬಂದ್ಬಿಟ್ಟೆ. ನಂದೀಶ್ವರ ಸಾಕ್ಷಾತು ಆ ಪರಮೇಶ್ವರ ನಿನ್ನ ಮೇಲೆ ಕೂತ್ಕೊಂತಿದ್ದ, ನಾನು ನಿನ್ನ ಮೇಲೆ ಕೂತ್ಕೊಂತಿದ್ದೆ. ಹೀಗೆ ನಾವಿಬ್ಬರು ಗಂಡ ಹೆಂಡ್ತಿ ನಿನ್ನ ಮೇಲೆ ಕೂತ್ಕೊಂಡು ನೀನು ಆನಂದವಾಗಿ ಆ ಕೈಲಾಸದಲ್ಲಿ ಓಡಾಡ್ತಿದ್ದವನು ಇವತ್ತು ಭೂಮಿಯಲ್ಲಿ ಕರ್ಮ ಬಿಟ್ಟಿಲ್ಲ ನೋಡಿ. ಅವರು ಸಿದ್ಧರೂಢಾಗಿ ಈ ಸಿದ್ದೇಶ್ವರರಾಗಿ ಎಲ್ಲರ ಜ್ಞಾನವನ್ನು ತುಂಬಕ್ಕೆ ತಾನೂ ಕರ್ಮವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗದ ಸಮಯದಲ್ಲಿ ಏನು ಮಾಡೋದು ಅಂದಾಗ ಆಗ ಮರಳಸಿದ್ದೇಶ್ವರರು ಬರಕ್ಕೆ ಮೊದಲು ಬನಶಂಕರಿಗೆ ಆನಂದ ಬಾಷ್ಪ ಬಂದಾಗ ಹೇಳ್ತಾಳೆ, ನಾನು ಈ ಗ್ರಾಮದಲ್ಲಿರ್ತಕ್ಕಂಥ ಇವತ್ತಿನ ಈ ಊರಿನಲ್ಲಿ ಇರತಕ್ಕಂಥ ಎಲ್ಲರ ಸ್ವಪ್ನದಲ್ಲಿ ದೊಡ್ಡ ದೊಡ್ಡ ಹಿರಿಯರ ಮುಖಂಡರಲ್ಲಿ ಆ ಸ್ವಪ್ನ ಗೋಚರವಾಗ್ತೀನಿ. ಅಪಾರವಾದ ಕೀರ್ತಿಯನ್ನ ಆ ವಿಶೇಷವಾಗಿರ್ತಕ್ಕಂಥ ಸಿದ್ದೇಶ್ವರರ ಬಗ್ಗೆ ಇವರ ತಲೆಗೆ ಹಾಕ್ತೀನಿ ಅಂಥೇಳಿ ಆವತ್ತಿನ ರಾತ್ರಿ ನಿಗೂಢವಾದ ರಾತ್ರಿ, ಕತ್ಲು. ಆ ಕತ್ಲಿನಲ್ಲಿ ಏನಾಯಿತು ಅಂತೀರಾ? ನಿಜವಾದ ನಕ್ಷತ್ರಗಳು. ಕೆಲವರಿಗೇನು ಅಂದರೆ ರಾತ್ರಿ ಕಾಣುತ್ತೆ ಅಂತೀರ, ಆವತ್ತು ನಕ್ಷತ್ರ ಕಾಣಲಿಲ್ಲ, ಆಕಾಶದಲ್ಲಿ ಕಾಣ್ತು. ಕಾಣಬೇಕು ಅಂದರೆ, ನಿಮಗೆ ಗೊತ್ತಾಗಬೇಕು ಅಂದರೆ ನೀವೇನು ಮಾಡಬೇಕು? ಕಾಯ್ತಾ ಕೂತ್ಕೋಬೇಕು. ಮತ್ತಷ್ಟು ವಿಚಾರ ನಾನು ಮಾತಾಡಬೇಕು.